ನಮಸ್ಕಾರ ವೀಕ್ಷಕರೇ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಹಿಳೆಯರು ಪ್ರಮುಖವಾದ ಪೂಜೆಗಳು, ವ್ರತಗಳನ್ನು ಮಾಡುವಾಗ ಮುತ್ತೈದೆಯರನ್ನು ಮನೆಗೆ ಕರೆದು ತಾಂಬೂಲ ಕೊಡುವುದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಒಂದು ಶ್ರೇಷ್ಠವಾದ ಪದ್ಧತಿ. ಮುತ್ತೈದೆಯರಿಗೆ ಗೌರವದಿಂದ ತಾಂಬೂಲ ನೀಡಿದರೆ ಆ ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗ ಸಿಗುತ್ತದೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಆದರೆ ನೆನಪಿಡಿ, ಮುತ್ತೈದೆಯರಿಗೆ ತಾಂಬೂಲ ಕೊಡುವಾಗ ನಾವು ತುಂಬಾ ಜಾಗರೂಕರಾಗಿರಬೇಕು. ತಾಂಬೂಲ ಕೊಡುವ ವಿಷಯದಲ್ಲಿ ನಾವು ತಿಳಿಯದೆ ಮಾಡುವ ಸಣ್ಣ ಸಣ್ಣ ತಪ್ಪುಗಳು ಕೂಡ ನಮ್ಮ ಪತಿಯ ಆಯುಷ್ಯವನ್ನು ಕಡಿಮೆ ಮಾಡುತ್ತವೆ. ಹೌದು, ಅದಕ್ಕೆ ಹೇಳೋದು, ಒಂದು ವೇಳೆ ಮುತ್ತೈದೆಯರಿಗೆ ತಾಂಬೂಲ ಕೊಡದೇ ಇದ್ದರೂ ಪರವಾಗಿಲ್ಲ, ಆದರೆ ತಿಳಿದೋ ತಿಳಿಯದೆಯೋ ಈ ತಪ್ಪುಗಳನ್ನು ಮಾತ್ರ ಖಂಡಿತ ಮಾಡಬೇಡಿ. ಹಾಗಾದರೆ ತಾಂಬೂಲ ನೀಡುವಾಗ ಮಹಿಳೆಯರು ತಿಳಿದುಕೊಳ್ಳಬೇಕಾದ ಮುಖ್ಯವಾದ ನಿಯಮಗಳು ಯಾವುವು, ನಾವು ಮಾಡಬಾರದ ತಪ್ಪುಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಬರೆಯೋದನ್ನ ಮರಿಬೇಡಿ. ನಮ್ಮಲ್ಲಿ ತುಂಬಾ ಜನ ಮಹಿಳೆಯರು 7 ಶನಿವಾರದ ವ್ರತ, ವರಮಹಾಲಕ್ಷ್ಮಿ ವ್ರತ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಹೀಗೆ ಹರಕೆಗಳನ್ನು, ವ್ರತಗಳನ್ನು ಮಾಡ್ತಾ ಇರ್ತಾರೆ. ಪೂಜೆಯಲ್ಲಿ ದೇವರಿಗೆ ತಾಂಬೂಲ ಸಮರ್ಪಿಸುವಾಗ ಆಗಲಿ ಅಥವಾ ಮನೆಗೆ ಬಂದ ಮುತ್ತೈದೆಯರಿಗೆ ತಾಂಬೂಲ ನೀಡುವಾಗ ಆಗಲಿ ಈ ತಪ್ಪುಗಳನ್ನು ಅಪ್ಪಿತಪ್ಪಿಯೂ ಮಾಡಬೇಡಿ. ಒಂದು, ಹಣ್ಣುಗಳ ಆಯ್ಕೆ. ತಾಂಬೂಲದಲ್ಲಿ ಇಡುವ ಬಾಳೆಹಣ್ಣು ಅಥವಾ ಬೇರೆ ಯಾವುದೇ ಹಣ್ಣುಗಳಾಗಲಿ ಸ್ವಲ್ಪ ಕೊಳೆತ ಹಾಗೆ ಅಥವಾ ಕಪ್ಪಾಗಿ ಇರಬಾರದು. ಇಂತಹ ಹಣ್ಣುಗಳನ್ನು ತಾಂಬೂಲದಲ್ಲಿ ಇಟ್ಟರೆ ದಾರಿದ್ರ್ಯ ಸುತ್ತಿಕೊಳ್ಳುತ್ತದೆ. ಅಷ್ಟೇ ಅಲ್ಲ, ಇದು ನಿಮ್ಮ ಪತಿಯ ಆರೋಗ್ಯ ಮತ್ತು ಆಯುಷ್ಯಕ್ಕೆ ಒಳ್ಳೆಯದಲ್ಲ. 2, ವೀಳ್ಯದೆಳೆಗಳು. ತಾಂಬೂಲದಲ್ಲಿ ಇಡುವ ವೀಳ್ಯದೆಳೆಗಳು ಹರಿದು ಹೋಗಿರಬಾರದು, ಮಧ್ಯದಲ್ಲಿ ತೂತು ಇರಬಾರದು ಮತ್ತು ಒಣಗಿದ ಹಾಗೆ ಇರಲೇಬಾರದು. ಯಾವಾಗಲೂ ಫ್ರೆಶ್ ಆಗಿರೋ, ಅಂದರೆ ಪೂಜೆಗೆ ಯೋಗ್ಯವಾದ ಹಸಿರು ವೀಳ್ಯದೆಳೆಗಳನ್ನೇ ಇಡಬೇಕು. ಇಲ್ಲದಿದ್ದರೆ ಲಕ್ಷ್ಮೀದೇವಿಗೆ ಕೋಪ ಬಂದು ನಿಮ್ಮ ಮನೆಯಲ್ಲಿರುವ ಸಂಪತ್ತು ಮಾಯವಾಗುತ್ತದೆ. 3, ಅಡಿಕೆ. ತಾಂಬೂಲದಲ್ಲಿ ಕತ್ತರಿಸಿದ ಅಡಿಕೆ ಚೂರುಗಳನ್ನು ಇಡಬಾರದು. ಕೇವಲ ಅಡಿಕೆ ಪುಡಿಯನ್ನು ಇಡುವುದರಿಂದ ದಾಂಪತ್ಯ ಜೀವನದಲ್ಲಿ ಜಗಳಗಳು, ಕಿರಿಕಿರಿಗಳು ಶುರುವಾಗುತ್ತವೆ. ಆದ್ದರಿಂದ ಪೂರ್ಣವಾಗಿರುವ ಗುಂಡು ಅಡಿಕೆಯನ್ನು ಮಾತ್ರ ತಾಂಬೂಲದಲ್ಲಿ ಇಡಬೇಕು. 4, ಪ್ಲಾಸ್ಟಿಕ್ ಬಳಕೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಮಹಿಳೆಯರು ತಾಂಬೂಲದಲ್ಲಿ ಕೊಡುವ ಅರಿಶಿನ ಕುಂಕುಮವನ್ನು ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಇಟ್ಟು ಕೊಡುತ್ತಾರೆ. ಶಾಸ್ತ್ರದ ಪ್ರಕಾರ ತಾಂಬೂಲದಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಇಟ್ಟರೆ ನೀವು ಮಾಡಿದ ವ್ರತದ ಪುಣ್ಯ ಫಲವೆಲ್ಲ ನಾಶವಾಗುತ್ತದೆ. 5, ಹಣ್ಣುಗಳು. ನಾವು ತಿನ್ನಲು ತಂದ ಹಣ್ಣುಗಳನ್ನು ಅಥವಾ ಪೂಜೆಗೆ ಈಗಾಗಲೇ ಬಳಸಿ ಉಳಿದಿರುವ ಬಾಳೆಹಣ್ಣುಗಳನ್ನು ತಾಂಬೂಲದಲ್ಲಿ ಇಡಬಾರದು. ತಾಂಬೂಲಕ್ಕಾಗಿಯೇ ಪ್ರತ್ಯೇಕವಾಗಿ ಹೊಸ ಹಣ್ಣುಗಳನ್ನು ತಂದು ಇಡಬೇಕು. 6, ಕಪ್ಪು ಬಣ್ಣ ನಿಷೇಧ. ಮುತ್ತೈದೆಯರಿಗೆ ಕೊಡುವ ಬ್ಲೌಸ್ ಪೀಸ್ ಅಥವಾ ಬಳೆಗಳಲ್ಲಿ ಕಪ್ಪು ಬಣ್ಣ ಅಸ್ತಿತ್ವದಲ್ಲೇ ಇರಬಾರದು. ಯಾಕಂದ್ರೆ ಕಪ್ಪು ಬಣ್ಣ ಅಮಂಗಲದ ಸಂಕೇತ. ಇದು ಪತಿಯ ಆಯುಷ್ಯವನ್ನು ಕ್ಷೀಣಿಸುವಂತೆ ಮಾಡುತ್ತದೆ. ಇನ್ನು ತಾಂಬೂಲ ನೀಡುವ ಸರಿಯಾದ ಪದ್ಧತಿ. 1, ವೀಳ್ಯದೆಳೆಯ ದಿಕ್ಕು. ಮುತ್ತೈದೆಯರಿಗೆ ತಾಂಬೂಲ ನೀಡುವಾಗ ವೀಳ್ಯದೆಳೆಯ ತೊಟ್ಟುಗಳನ್ನು ನಮ್ಮ ಕಡೆ ಇರುವಂತೆ ಹಿಡಿದು ಕೊಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯ ಐಶ್ವರ್ಯ ಬೇರೆಯವರ ಪಾಲಾಗದೆ ನಿಮ್ಮ ಮನೆಯಲ್ಲೇ ಉಳಿಯುತ್ತದೆ. 2, ಗೌರವದ ಆಸನ. ಮನೆಗೆ ಬಂದ ಮುತ್ತೈದೆಯನ್ನು ಎಂದಿಗೂ ನಿಲ್ಲಿಸಿ ತಾಂಬೂಲ ಕೊಡಬಾರದು. ಅವರನ್ನು ಮಣೆ ಅಥವಾ ಚಾಪೆಯ ಮೇಲೆ ಗೌರವದಿಂದ ಕೂರಿಸಿ ತಾಂಬೂಲ ಕೊಡಬೇಕು. 3, ತಾಂಬೂಲದ ಪ್ರಮಾಣ. ತಾಂಬೂಲದಲ್ಲಿ ಕನಿಷ್ಠ ಪಕ್ಷ 2 ವೀಳ್ಯದೆಳೆಗಳಾದರೂ ಇರಬೇಕು. ಯಾಕಂದ್ರೆ ವೀಳ್ಯದೆಳೆಗಳು ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಸ್ವರೂಪ. 4, ಅರಿಶಿಣ ಕುಂಕುಮದ ಮಹಿಮೆ. ತಾಂಬೂಲದಲ್ಲಿ ಅರಿಶಿಣ ಕುಂಕುಮ ಇಟ್ಟುಕೊಟ್ಟರೆ ನಿಮ್ಮ ಪತಿಯ ಆಯುಷ್ಯು ಹೆಚ್ಚುತ್ತದೆ. ಹಾಗೆಯೇ ಜೋಡಿ ಬಾಳೆಹಣ್ಣುಗಳನ್ನು ಇಡಬೇಕು. ಇದರಿಂದ ನಿಮ್ಮ ವಂಶಾಭಿವೃದ್ಧಿಯಾಗುತ್ತದೆ. ಆದರೆ ನೆನಪಿರಲಿ, ಅಪ್ಪಿತಪ್ಪಿಯು ಕೇವಲ 1 ಬಾಳೆಹಣ್ಣನ್ನು ಮಾತ್ರ ಇಡಬಾರದು. 5, ಮುತ್ತೈದೆಯೇ ಮಹಾಲಕ್ಷ್ಮಿ. ಮನೆಗೆ ಬಂದ ಮುತ್ತೈದೆಯನ್ನು ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪ ಅಂತ ಭಾವಿಸಿ ಅವರ ಕಾಲುಗಳಿಗೆ ಅರಿಶಿಣ ಹಚ್ಚಿ ತಾಂಬೂಲ ಕೊಡಬೇಕು. 6, ಸ್ವೀಕರಿಸುವ ವಿಧಾನ. ತಾಂಬೂಲ ಕೊಡುವಾಗ ಮತ್ತು ತೆಗೆದುಕೊಳ್ಳುವಾಗ ಭಕ್ತಿ ಗೌರವಗಳಿಂದ ಕಣ್ಣಿಗೆ ಒತ್ತಿಕೊಂಡು 2 ಕೈಗಳಿಂದ ಹಿಡಿಯಬೇಕು.
ಒಂದೇ ಕೈಯಿಂದ ತಾಂಬೂಲವನ್ನು ತೆಗೆದುಕೊಳ್ಳಬಾರದು ಅಥವಾ ಕೊಡಬಾರದು. 7 ನಿಲ್ಲುವ ದಿಕ್ಕು. ತಾಂಬೂಲ ನೀಡುವ ಮಹಿಳೆ ಪೂರ್ವ ಮುಖವಾಗಿ ಅಥವಾ ಉತ್ತರ ಮುಖವಾಗಿ ನಿಲ್ಲಬೇಕು. ತಾಂಬೂಲ ತೆಗೆದುಕೊಳ್ಳುವ ಮುತ್ತೈದೆ ಪಶ್ಚಿಮ ಅಥವಾ ದಕ್ಷಿಣ ಮುಖವಾಗಿ ಇರಬೇಕು. 8 ಪಾದ ನಮಸ್ಕಾರ. ನಿಮಗಿಂತ ವಯಸ್ಸಿನಲ್ಲಿ ಹಿರಿಯರಾದ ಮುತ್ತೈದೆಯರಿಗೆ ತಾಂಬೂಲ ಕೊಟ್ಟು ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದರೆ ನಿಮ್ಮ ಪತಿಯ ಆಯಸ್ಸು 106 ವರ್ಷ ಹೆಚ್ಚುತ್ತದೆ. ಒಂದು ವೇಳೆ ಅವರು ನಿಮಗಿಂತ ವಯಸ್ಸಿನಲ್ಲಿ ಕಿರಿಯರಾಗಿದ್ದರೆ ನೀವೇ ಅವರಿಗೆ ಆಶೀರ್ವಾದ ಮಾಡಬೇಕು. 9 ತಕ್ಷಣ ಕಳುಹಿಸಬೇಡಿ. ತಾಂಬೂಲ ತಗೊಂಡ ತಕ್ಷಣ ಮುತ್ತೈದೆಯರನ್ನು ತಕ್ಷಣವೇ ಮನೆಗೆ ಹೋಗಲು ಬಿಡಬಾರದು. ಅವರನ್ನು ಸ್ವಲ್ಪ ಸಮಯ ಕೂರಿಸಿ ಮಾತನಾಡಿಸಿ ಆಮೇಲೆ ಬೀಳ್ಕೊಡಬೇಕು. ಇನ್ನು ತಾಂಬೂಲದಲ್ಲಿ ಇಡಬೇಕಾದ ಮಂಗಳ ದ್ರವ್ಯಗಳು. 1 ಬಳೆ ಮತ್ತು ರವಿಕೆ ಬಟ್ಟೆ. ತಾಂಬೂಲದಲ್ಲಿ ಇಡುವ ಬಳೆಗಳು ಹಸಿರು ಅಥವಾ ಕೆಂಪು ಬಣ್ಣದ್ದಾಗಿದ್ದರೆ ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ. ನಿಮ್ಮ ಮನೆಯಲ್ಲಿ ಸದಾ ಹಬ್ಬದ ವಾತಾವರಣ ಇರುತ್ತದೆ. ಹಾಗೆಯೇ ಬ್ಲೌಸ್ ಪೀಸ್ ಹಳದಿ, ಕೆಂಪು ಅಥವಾ ಹಸಿರು ಬಣ್ಣದ್ದಾಗಿರಬೇಕು. ಈ ರವಿಕೆ ಬಟ್ಟೆ ಕೊಡುವುದರಿಂದ ವಸ್ತ್ರದಾನ ಮಾಡಿದ ಪುಣ್ಯ ಲಭಿಸುತ್ತದೆ ಮತ್ತು ದಾರಿದ್ರ್ಯ ದೂರವಾಗುತ್ತದೆ. 2 ದಕ್ಷಿಣೆ. ತಾಂಬೂಲದಲ್ಲಿ ಯಥಾಶಕ್ತಿ ಸ್ವಲ್ಪ ಹಣವನ್ನು ಇಡಬೇಕು. ಕನಿಷ್ಠ 1 ರೂಪಾಯಿ ನಾಣ್ಯವನ್ನಾದರೂ ಇಡಲೇಬೇಕು. ದಕ್ಷಿಣೆ ಇಲ್ಲದ ತಾಂಬೂಲ ನಿಮ್ಮ ಪೂಜೆಯನ್ನು ಸಂಪೂರ್ಣಗೊಳಿಸುವುದಿಲ್ಲ. 3 ಏಲಕ್ಕಿ ಮತ್ತು ಅಕ್ಷತೆ. ತಾಂಬೂಲದಲ್ಲಿ 1 ಏಲಕ್ಕಿಯನ್ನು ಇಡುವುದರಿಂದ ವಾಕ್ಸಿದ್ಧಿ ಉಂಟಾಗುತ್ತದೆ. ಮನೆಯ ಕೀರ್ತಿ ಪ್ರತಿಷ್ಠೆ ಹೆಚ್ಚುತ್ತದೆ. ಅಷ್ಟೇ ಅಲ್ಲ, ಪೂಜೆ ಮಾಡಿದ ಮಂತ್ರಾಕ್ಷತೆಯನ್ನು ತಾಂಬೂಲದಲ್ಲಿ ಇಟ್ಟುಕೊಟ್ಟರೆ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ತಾಂಬೂಲ ನೀಡಿದರೆ ಅಷ್ಟೈಶ್ವರ್ಯಗಳು, ಸಿರಿ ಸಂಪತ್ತುಗಳು ನಿಮ್ಮ ಮನೆಗೆ ಒದಗಿ ಬರುತ್ತವೆ. ಇನ್ನು ಮಹಿಳೆಯರು ಪಾಲಿಸಬೇಕಾದ ಮುಟ್ಟಿನ ನಿಯಮಗಳು. ಇನ್ನು ಮಹಿಳೆಯರಿಗೆ ತಿಂಗಳ ಮುಟ್ಟಿನ ಸಮಯ ಬಂದಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. 1 ದೇವತಾ ಕಾರ್ಯಗಳು. ಮುಟ್ಟಾದ ಸಮಯದಲ್ಲಿ ಮಹಿಳೆಯರು ಪೂಜಾ ಕೋಣೆಯ ಕಡೆಗೆ ಹೋಗಬಾರದು. ಇದರಿಂದ ಮನೆಯಲ್ಲಿರುವ ದೈವಿಕ ಶಕ್ತಿಗಳು ನಾಶವಾಗುತ್ತವೆ. ಹಾಗೆಯೇ ಲಕ್ಷ್ಮೀ ಸ್ವರೂಪವಾದ ತುಳಸಿ ಕಟ್ಟೆಯನ್ನು ಮುಟ್ಟಬಾರದು. ಮುಟ್ಟಿದರೆ ತುಳಸಿ ಗಿಡ ಒಣಗಿ ಹೋಗುವ ಅಪಾಯವಿದೆ. 2 ನಂಬಿಕೆಗಳು. ಮುಟ್ಟಿನ ಸಮಯದಲ್ಲಿ ಉಪ್ಪಿನಕಾಯಿ ಜಾಡಿಗಳನ್ನು ಮುಟ್ಟಿದರೆ ಅವು ಬೇಗನೆ ಕೆಟ್ಟು ಹೋಗುತ್ತವೆ ಎಂಬ ನಂಬಿಕೆ ಇದೆ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ಹಾಲು, ಮೊಸರನ್ನು ಕೂಡ ಮುಟ್ಟಬಾರದು. ಈ ಸಮಯದಲ್ಲಿ ಹಾಲು ಕಾಯಿಸಿದರೆ ಅದು ಒಡೆದು ಹೋಗುತ್ತದೆ. ಮೊಸರು ಹೆಪ್ಪು ಹಾಕಿದರೆ ಸರಿಯಾಗಿ ಹೆಪ್ಪುಗಟ್ಟುವುದಿಲ್ಲ ಎಂಬ ನಂಬಿಕೆ ಕೆಲವರಲ್ಲಿದೆ. 3 ಉಡುಪುಗಳು. ಹೊಸ ಬಟ್ಟೆಗಳನ್ನು ಮತ್ತು ರೇಷ್ಮೆ ಬಟ್ಟೆಗಳನ್ನು ಮುಟ್ಟಾದ ಮೊದಲ 3 ದಿನಗಳು ಧರಿಸಬಾರದು. 4 ತಲೆ ಸ್ನಾನದ ನಿಯಮ. ತುಂಬಾ ಜನ ಮಹಿಳೆಯರು ಮುಟ್ಟಾದ ತಕ್ಷಣವೇ ತಲೆ ಸ್ನಾನ ಮಾಡಿಬಿಡುತ್ತಾರೆ. ಆದರೆ ವೈದ್ಯಕೀಯ ಶಾಸ್ತ್ರದ ಪ್ರಕಾರ ಮೊದಲ 3 ದಿನ ತಲೆ ಸ್ನಾನ ಮಾಡಬಾರದು. 4ನೇ ಅಥವಾ 5ನೇ ದಿನ ಮಾತ್ರ ತಲೆ ಸ್ನಾನ ಮಾಡಬೇಕು ಎಂದು ವೈದ್ಯರು ಸೂಚಿಸುತ್ತಾರೆ. ಹಾಗೆಯೇ ಮೊದಲ 3 ದಿನ ಕೂದಲು ಕತ್ತರಿಸುವುದು ಅಥವಾ ಉಗುರು ಕತ್ತರಿಸುವುದನ್ನು ಮಾಡಬಾರದು. ಇನ್ನು ಸೌಭಾಗ್ಯ ಮತ್ತು ದೈನಂದಿನ ನಿಯಮಗಳು. 1 ಬೆಳ್ಳಿ ಕಾಲುಂಗುರ. ಮದುವೆಯಾದ ಮಹಿಳೆಯರು ಖಂಡಿತವಾಗಿಯೂ ಬೆಳ್ಳಿಯ ಕಾಲುಂಗುರವನ್ನು ಧರಿಸಬೇಕು. ಹೊಸ ಕಾಲುಂಗುರಗಳನ್ನು ಧರಿಸುವ ಮುನ್ನ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಮನಸ್ಸಿನಲ್ಲಿ ಲಕ್ಷ್ಮೀ ದೇವಿಯನ್ನು ಸ್ಮರಿಸುತ್ತಾ ಕಣ್ಣಿಗೆ ಒತ್ತಿಕೊಂಡು ಕಾಲಿಗೆ ಧರಿಸಬೇಕು. ಹೊಸ ಕಾಲುಂಗುರವಾಗಲಿ ಅಥವಾ ಹೊಸ ಬಳೆಗಳಾಗಲಿ ಖರೀದಿಸಬೇಕಾದರೆ ಗುರುವಾರ ಅಥವಾ ಶುಕ್ರವಾರದ ದಿನವೇ ಖರೀದಿಸಬೇಕು. 2 ಮಾಂಗಲ್ಯ ತಂತಿ ತುಂಡಾದರೆ ಏನು ಮಾಡಬೇಕು? ಕೆಲವೊಮ್ಮೆ ಹಠಾತ್ತಾಗಿ ಕುತ್ತಿಗೆಯಿಂದ ಮಾಂಗಲ್ಯದ ತಂತಿ ತುಂಡಾಗಿ ಬಿಡುತ್ತದೆ. ಹಾಗಾದಾಗ ಗಾಬರಿಯಾಗದೆ ತಕ್ಷಣವೇ 1 ಹಳದಿ ದಾರಕ್ಕೆ ಅರಿಶಿನ ಕೊಂಬನ್ನು ಕಟ್ಟಿ ಕುತ್ತಿಗೆಗೆ ಹಾಕಿಕೊಳ್ಳಿ. ನಂತರ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿ ಯಾವುದೇ ದೋಷ ಬರದಂತೆ ಕಾಪಾಡುತ್ತಾಯಿ ಎಂದು ಅಮ್ಮನವರಲ್ಲಿ ನಮಸ್ಕರಿಸಿಕೊಳ್ಳಿ. ಆಮೇಲೆ ರಾಹುಕಾಲ ಇಲ್ಲದ ಶುಭ ಸಮಯದಲ್ಲಿ ಮತ್ತೊಬ್ಬ ಮುತ್ತೈದೆಯ ಕೈಯಿಂದ ಮಾಂಗಲ್ಯವನ್ನು ಕುತ್ತಿಗೆಗೆ ಹಾಕಿಸಿಕೊಳ್ಳಿ. 3 ಕುಂಕುಮದ ಮಹತ್ವ. ಮದುವೆಯಾದ ಮಹಿಳೆಯರು ಪ್ರತಿದಿನ ಹಣೆಗೆ ಕುಂಕುಮ ಇಟ್ಟುಕೊಳ್ಳಬೇಕು. ಬೊಟ್ಟಿಲ್ಲದ ಮುಖ ಅಮಂಗಲದ ಸಂಕೇತ. ಇದು ಜ್ಯೇಷ್ಠಾದೇವಿಯನ್ನು ಆಕರ್ಷಿಸುತ್ತದೆ ಮತ್ತು ನಿಮ್ಮ ಪತಿಯ ಅದೃಷ್ಟವನ್ನು ಕುಂಠಿತಗೊಳಿಸುತ್ತದೆ. 4 ರಾತ್ರಿ ತಲೆ ಸ್ನಾನ. ರಾತ್ರಿಯ ಸಮಯದಲ್ಲಿ ಯಾರೂ ತಲೆ ಸ್ನಾನ ಮಾಡಬಾರದು. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಕುಟುಂಬದ ಸದಸ್ಯರ ಆರೋಗ್ಯ ಹಾಳಾಗುತ್ತದೆ. 5 ಬೆಳಗಿನ ತಪ್ಪುಗಳು. ನಮ್ಮಲ್ಲಿ ತುಂಬಾ ಜನ ಮಹಿಳೆಯರು
ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಪೊರಕೆ ಹಿಡಿದು ಇಡೀ ಮನೆ ಕ್ಲೀನ್ ಮಾಡ್ತಾರೆ. ಆದರೆ ಇದು ದೊಡ್ಡ ತಪ್ಪು. ಮುಖ ತೊಳೆಯದೆ ಪೊರಕೆ ಹಿಡಿದರೆ ಮನೆಯಲ್ಲಿರುವ ಲಕ್ಷ್ಮೀದೇವಿ ಹೊರಟು ಹೋಗುತ್ತಾಳೆ. ಹಾಗೆಯೇ ಕೆಲವರು ಎದ್ದ ತಕ್ಷಣ ಕನ್ನಡಕ ಅಥವಾ ಕನ್ನಡಿ ನೋಡ್ತಾರೆ. ನಿದ್ರೆಯ ಮುಖದಿಂದ ಕನ್ನಡಿ ನೋಡಿದರೆ ಜಾತಕದಲ್ಲಿ ದುರದೃಷ್ಟ ಹೆಚ್ಚಿ ಮಾಡುವ ಕೆಲಸಗಳಲ್ಲಿ ಅಡೆತಡೆಗಳು ಎದುರಾಗುತ್ತವೆ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿ ನೋಡಬೇಡಿ. 6. ಹೊಸ್ತಿಲು. ಮಹಿಳೆಯರು ಯಾವುದೇ ಕಾರಣಕ್ಕೂ ಮನೆಯ ಹೊಸ್ತಿಲ ಮೇಲೆ ಕೂರಬಾರದು. ಹೊಸ್ತಿಲ ಮೇಲೆ ಕೂರುವುದರಿಂದ ಮನೆಗೆ ಬಡತನ ಸುತ್ತಿಕೊಳ್ಳುತ್ತದೆ. 7. ವಾರದ ನಿಯಮ. ಮಹಿಳೆಯರು ಅಪ್ಪಿತಪ್ಪಿಯೂ ಮಂಗಳವಾರ ತಲೆ ಸ್ನಾನ ಮಾಡಬಾರದು. ಆದರೆ ಶನಿವಾರದ ದಿನ ತಲೆ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆಯೇ ಮಲಗುವ ಮಂಚದ ಮೇಲೆ ಕುಳಿತು ತಲೆ ಬಾಚಿಕೊಳ್ಳಬಾರದು. ಇದರಿಂದ ರಾಹುದೋಷ ಸುತ್ತಿಕೊಳ್ಳುತ್ತದೆ. 8. ಮಾಂಗಲ್ಯ ಪ್ರದರ್ಶನ. ಮಂಗಳಸೂತ್ರವನ್ನು ಎಲ್ಲರಿಗೂ ಕಾಣುವಂತೆ ಹೊರಗೆ ಹಾಕಿಕೊಳ್ಳಬಾರದು. ತಾಳಿ ಬೊಟ್ಟು ಪತಿವ್ರತೆಯ ಸಂಕೇತ. ಅದು ಹೃದಯಕ್ಕೆ ಹತ್ತಿರವಾಗಿ ರಹಸ್ಯವಾಗಿರಬೇಕು. ಮಂಗಲಸೂತ್ರ ಹೊರಗೆ ಕಾಣಿಸಿದರೆ ನರದೃಷ್ಟಿ ತಗುಲಿ ಪತಿಯ ಬೆಳವಣಿಗೆ ಕುಂಠಿತವಾಗುತ್ತದೆ. 9. ಸಂಜೆಯ ಸಮಯದ ನಿಯಮ. ಸಂಜೆಯ ಸಂಧ್ಯಾ ಸಮಯದಲ್ಲಿ ಮನೆಯಲ್ಲಿ ಮಲಗಬಾರದು ಮತ್ತು ಊಟ ಮಾಡಬಾರದು. ಯಾಕಂದ್ರೆ ಸಂಜೆ ಸಮಯದಲ್ಲಿ ಲಕ್ಷ್ಮೀದೇವಿ ಮನೆಗೆ ಭೇಟಿ ನೀಡುತ್ತಾಳೆ. ಹಾಗಾಗಿ ಸಂಜೆ ಹೊತ್ತಿನಲ್ಲಿ ಮನೆ ಗುಡಿಸುವುದು, ಮಲಗುವುದು, ಊಟ ಮಾಡುವುದು ಮಾಡಬಾರದು. 10. ಸಂಜೆ ಸಾಲ ಕೊಡಬೇಡಿ. ಸಂಜೆ 6 ಗಂಟೆಯ ನಂತರ ಪಕ್ಕದ ಮನೆಯವರಿಗಾಗಲಿ ಅಥವಾ ಯಾರಿಗೇ ಆಗಲಿ ಹಾಲು, ಮೊಸರು, ಅರಿಶಿನ, ಕುಂಕುಮ, ಸೂಜಿ, ಚಿನ್ನ, ಹಣ, ಬೆಳ್ಳಿ ಇದ್ಯಾವುದನ್ನು ಸಾಲವಾಗಿ ಕೊಡಬೇಡಿ. ಇವೆಲ್ಲವೂ ಲಕ್ಷ್ಮೀಪ್ರದವಾದ ವಸ್ತುಗಳು. ಇವುಗಳನ್ನು ಸಂಜೆ ಮೇಲೆ ಬೇರೆಯವರಿಗೆ ಕೊಟ್ಟರೆ ನಿಮ್ಮ ಮನೆಯ ಐಶ್ವರ್ಯ ಹೊರಟು ಹೋಗುತ್ತದೆ. 11. ಗೃಹಿಣಿಯ ಕಣ್ಣೀರು. ಕೊನೆಯದಾಗಿ ಸಣ್ಣ ಸಣ್ಣ ವಿಷಯಗಳಿಗೆ ಮನೆಯ ಗೃಹಿಣಿ ಕಣ್ಣೀರು ಹಾಕಬಾರದು. ಗೃಹಿಣಿ ಕಣ್ಣೀರು ಸುರಿಸುವ ಮನೆಯಲ್ಲಿ ಲಕ್ಷ್ಮೀದೇವಿ ಒಂದು ಕ್ಷಣವೂ ಇರಲ್ಲ. ಆ ಮನೆ ಸದಾ ಅಶಾಂತಿಯಿಂದ ಕೂಡಿರುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.